ತುಳ್ಸವ, ಅವ್ರು ಬಂದವ್ರೆ. ಕರ್ಕೊಂಡು ಬನ್ನಿ ಒಳಗೆ. ಬನ್ರಪ್ಪ. ನಮಸ್ಕಾರ ಅಮ್ಮ. ನಮಸ್ಕಾರ. ನಮಸ್ತೆ. ದಯವಿಟ್ಟು ಕ್ಷಮಿಸಿ ಯಜಮಾನ್ರೆ, ನೀವು ಕೊಟ್ಟಿರೋ ಮನವಿ ಪತ್ರನ ನೋಡೋದಕ್ಕೆ ಸ್ವಲ್ಪ ತಡ ಆಗೋಯ್ತು. ಅದು ನೀವು ಮನವಿ ಪತ್ರ ಕೊಟ್ಟು 1 ವಾರ ಆಗಿದೆ. ಅದರಿಂದ ನಾನು ಸ್ಪಂದಿಸಿಲ್ಲ ಅಂತ ದಯವಿಟ್ಟು ತಿಳ್ಕೊಬೇಡಿ. ಅದಕ್ಕೆ ಅದನ್ನು ನೋಡಿದ ತಕ್ಷಣ ನಿಮ್ಮನ್ನು ಕರೆಸಿದ್ದು. ಅದು ಸರಿ, ಏನಿಬ್ರು ಬಂದಿದ್ದೀರಾ? ಮನವಿ ಪತ್ರ ಕೊಟ್ಟವ್ರು ಯಾರು? ಇವನೇ ಕಣವ, ನಿಮಗೆ ಮನವಿ ಪತ್ರ ಕೊಟ್ಟವನು ಇವನೇ ಕಣವ, ನನ್ನ ಮಗ. ಇವರು ನಿಮಗೆ ಮನವಿ ಪತ್ರ ಕೊಡುವಾಗ ಅವನಿದ್ದ ಕಣವ, ಇದ್ದ. ನೀವು ಸರಿಯಾದ ಸಮಯಕ್ಕೆ ಸ್ಪಂದಿಸಲಿಲ್ಲ ಕಣವ. ಅವ ನಮ್ಮನ್ನೆಲ್ಲ ಬಿಟ್ಟು ಹೊಂಟೋದ ಕಣವ, ಹೊಂಟೋದ. ಅವ್ವ, ನಿಮ್ಮಿಂದ ನಮಗೆ ಬೋ ಉಪಕಾರ ಆಯಿತು ಬಿಡ್ರವ್ವ. ನಿಮಗೆ ಕೃತಜ್ಞತೆ ಹೇಳವ ಅಂದರೆ ಆ ಬಡ್ಡಿ ಮಗನೇ ಇಲ್ವಲ್ಲವ, ಅವನೇ ಇಲ್ವಲ್ಲವ. ಯಜಮಾನ್ರೆ, ನೀವು ಏನು ಹೇಳ್ತಿದ್ದೀರಾ ನನಗೊಂದು ಅರ್ಥ ಆಗ್ತಿಲ್ಲ. ದಯವಿಟ್ಟು ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಏನಾಯ್ತು ಇವ್ರಿಗೆ? ಹೇಗೆ ತೀರ್ಕೊಂಡ್ರಿ ಇವರು? ಸಾಲ ಕೊಟ್ಟು ಬಡ್ಡಿ ಮೇಲೆ ಬಡ್ಡಿ ಹಾಕಿ ನಮ್ಮ ಜಮೀನೆಲ್ಲ ಕಬಳಿಸ್ಕೊಂಡು ಬಿಟ್ರು ಕಣವ್ವ. ಹೆಂಗಾದ್ರೂ ಮಾಡಿ ನಮ್ಮ ಜಮೀನು ಉಳಿಸ್ಕೊಡಿ ಅಂತ ನಿಮಗೆ ಮನವಿ ಪತ್ರನ ಕೊಟ್ಟಿದ್ರು. ಆದ್ರೆ ನೀವು ಅದನ್ನ ಈಗ ನೋಡಿದ್ದೀರಾ. ಅದಕ್ಕೂ ಮುಂಚೆ ಆ ಮೃಗಗಳು ನಮ್ಮ ಯಜಮಾನ್ರನ್ನ ಬಲಿ ತಗೊಂಡ್ಬಿಟ್ರು ಕಣವ. ಈಗ ನಾನು ಒಬ್ಬಂಟಿ ಹೆಂಗಸು, ವಯಸ್ಸಾದ ಮಾವನ್ನ ಎಳೆ ಮಗುನ ಸಾಕಕ್ಕೆ ನನಗೆ ಆಧಾರನೇ ಇಲ್ಲಮ್ಮ. ಆ ಮೃಗಗಳಿಗೆ ಬಲಿಯಾಗಿರೋದು ನನ್ನ ಕುಟುಂಬ ಮಾತ್ರ ಅಲ್ಲ ಅಮ್ಮ, ನಮ್ಮಂಗೆ ಶಾನೆ ಕುಟುಂಬಗಳು ಬಲಿಯಾಗವೆ. ತಿರುಗಿ ಬಿದ್ರೆ ನನ್ನ ಗಂಡ ನಂಗೆ ಪ್ರಾಣ ಕಳ್ಕೋಬೇಕಾಯ್ತದೆ ಅಂತ ಯಾರು ಮುಂದೆ ಬರ್ತಾ ಇಲ್ಲ ಅಷ್ಟೇ ಅಮ್ಮ. ಇಷ್ಟೆಲ್ಲ ನಡೀತಿದ್ಯಾ? ಯಾರವರು? ಎಲ್ಲಿದ್ದಾರೆ? ಅಣ್ಣ ಅಣ್ಣ, ನನ್ನ ದಯವಿಟ್ಟು ಕ್ಷಮಿಸ್ಬಿಡೋಣ. ನನ್ನಿಂದ ತಪ್ಪಾಗ್ಬಿಟ್ಟಿದೆ ಅಣ್ಣ, ದಯವಿಟ್ಟು ನನ್ನ ಕ್ಷಮಿಸ್ಬಿಡೋಣ. ಇನ್ ಮುಂದೆ ಮಾಡಲ್ಲ ಅಣ್ಣ ನಾನು.
ಊರ್ ಮಧ್ಯ ಬಲಿ ಕೊಟ್ಟು ಏನೋ ಪ್ರಯೋಜನ ಊರಿಗೆ ಗೊತ್ತಾಗದೆ ಇರುತ್ತೇನೋ. ಒಬ್ಬನ ಸಾವಿಂದ ಸಾಲದ ನೆಪದಲ್ಲಿ ಕೊಳ್ಳೆ ಹೊಡೆದ ಎಷ್ಟೋ ಜಮೀನಿನ ಕತೆ ಈಗ ಆಚೆ ಬರುತ್ತೆ. ಬರಲ್ಲ ಅಣ್ಣ, ನಾನು ನೋಡ್ಕೋತೀನಿ ಅಣ್ಣ. ಏನೋ ನೋಡ್ಕೋತ್ಯಾ? ಚಿತ್ರಗುಪ್ತ ಸಿಗಾಕೊಂಡ ಅಂತಂದ್ರೆ ಈ ಯಮನ ಮುಖ ಆಚೆ ಬರ್ದೇ ಇರತ್ತ. ಯಮನ ದರ್ಶನ ಆದ್ಮೇಲೆ ಸಾವು ಸಿಗದೇ ಇರತ್ತ. ಅಣ್ಣ ಬಿಟ್ಬಿಡಣ, ಅಣ್ಣ ಅಣ್ಣ ಏನು ಮಾಡಬೇಡ ಅಣ್ಣ, ಬಿಟ್ಬಿಡಣ ಅಣ್ಣ ಅಣ್ಣ. ಅಣ್ಣ ಬೇಡ ಅಣ್ಣ, ಅಣ್ಣ ಬೇಡ ಅಣ್ಣ, ಬಿಟ್ಬಿಡಣ ಅಣ್ಣ, ಬೇಡ ಅಣ್ಣ. ಮೊದಲು ಇವನ ಹೆಸರಲ್ಲಿರೋ ಬೇನಾಮಿ ಜಮೀನನ್ನೆಲ್ಲ ಬೇರೆಯವ್ರಿಗೆ ವರ್ಗಾಯಿಸ್ಬೇಕು. ತಹಶೀಲ್ದಾರನ್ನ ಭೇಟಿ ಮಾಡಿ ವರ್ಗಾಯಿಸ್ತೀನಿ. ಆಮೇಲೆ ಆ ಪಂಚಾಯ್ತಿ ಅಧ್ಯಕ್ಷೆಗೂ ಒಂದು ಗತಿ ಕಾಣಿಸ್ತೀನಿ. ಪ್ರೀತಿಯಿಂದ ನನ್ನ ಹತ್ರ ಬಂದ್ರೆ ನಾನು ವರುಣ ದುಡ್ಡಿನ ಮಳೆನೇ ಸುರಿಸ್ತೀನಿ. ಅದೇ ಎದುರಾಕೊಂಡ್ರೆ ನಾನು ರಮಣ ಮರಣನೇ ತರ್ತೀನಿ. ನೋಡಿ, ನೀವೇನು ಯೋಚನೆ ಮಾಡಬೇಡಿ. ನಿಮಗೆ ನಾನು ನ್ಯಾಯ ಕೊಡಿಸ್ತೀನಿ. ಇದ್ರ ಹಿಂದೆ ಯಾರ ಇದ್ರು ಸರಿ, ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಸರಿ, ನಾನು ಮಾತ್ರ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ನಮಸ್ಕಾರ ಮುಖಂಡರಿಗೆ. ನಮಸ್ಕಾರ ರಮಣ ಅವರೇ. ನಿಮ್ಮ ಹುಡುಗರು ಇಲ್ಲೇ ಇರಲಿ, ಬನ್ನಿ ತಹಶೀಲ್ದಾರ್ನ ಪರಿಚಯ ಮಾಡಿಸ್ತೀನಿ. ಆಗ್ಬೋದು, ನೀವಿಲ್ಲೇರಿ. ನಮಸ್ಕಾರ ಕಣ್ರವ. ಓಹ್, ನಮಸ್ಕಾರ ಗೌಡ್ರೆ. ಏನೀ ಕಡೆ? ಇವರು ರಮಣಪ್ಪನವರು ಅಂತ ನಿಮ್ಮನ್ನ ನೋಡಿ ಮಾತಾಡಬೇಕು ಅಂದ್ರು, ಅದಕ್ಕೆ ಕರ್ಕೊಂಬಂದೆ. ಥ್ಯಾಂಕ್ ಯು. ನಮಸ್ಕಾರ. ಕೂತ್ಕೊಳ್ಳಿ. ಹೇಳಿ, ನನ್ನಿಂದ ಏನಾಗಬೇಕಿತ್ತು? ಇವ್ರ ಹೆಸರು ರಮಣ ಅಂತ, ನಮ್ಮ ಕ್ಷೇತ್ರದ ಮಾಜಿ MLA ರುದ್ರೇಗೌಡ್ರಿದ್ರಲ್ಲ, ಅವ್ರ ಮೊಮ್ಮಗ. ಓ, ರುದ್ರೇಗೌಡ್ರ ಮೊಮ್ಮಗನ ನೀವು? ಕ್ಷಮಿಸಿ, ನನಗೆ ಗೊತ್ತಾಗ್ಲಿಲ್ಲ. ಇರ್ಲಿ, ಪರವಾಗಿಲ್ಲ ಬಿಡಿ ಮೇಡಮ್. ಹೋಯ್ತಾ ಎಲ್ಲ ಗೊತ್ತಾಯ್ತದೆ. ಇವ್ರ ತಾತವರು ನಮ್ಮ ಕ್ಷೇತ್ರಕ್ಕೆ ಶಾನೆ ಕೆಲಸ ಮಾಡ್ಸೋರ್ ಕಣ್ರವ. ನಾನು ತುಂಬಾ ಕೇಳಿದ್ದೀನಿ. ಅವ್ರ ಪೀರಿಯಡ್ನಲ್ಲಿ ತುಂಬಾನೇ ಕೆಲಸಗಳಾಗಿವೆ. ಎಷ್ಟೋ ಬಡವರಿಗೆ ಮನೆಗಳನ್ನ ಕಟ್ಟಿಸ್ಕೊಟ್ಟಿದ್ದಾರೆ. ಕುಡಿಯೋ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ, ಶಾಲೆಗಳು, ಆಸ್ಪತ್ರೆ, ಇನ್ನೂ ತುಂಬಾ ಕೆಲಸಗಳು ಮಾಡಿದ್ದಾರೆ. ನೀವು ತುಂಬಾ ಅದೃಷ್ಟ ಮಾಡಿದ್ರಿ ಅಂಥವ್ರ ಮೊಮ್ಮಗನಾಗ ಹುಟ್ಟಕ್ಕೆ. ಹೌದು. ಆದ್ರೆ ನಾನು ಇಲ್ಲಿವರೆಗೂ ನಿಮ್ಮನ್ನೆಲ್ಲೂ ನೋಡ್ಲೇ ಇಲ್ವಲ್ಲ. ಫಾರಿನಲ್ಲಿದ್ರಾ? ಅಯ್ಯೋ ಇಲ್ಲ ಕಣ್ರವ್ವ, ಇವ್ರ ಅಪ್ಪವರು ವ್ಯಾಪಾರದ ಮೇಲೆ ಬೇರೆ ಊರಲ್ಲಿ ಸೆಟ್ಲ್ ಆಗಿದ್ರು. ಕೆಲವು ದಿನಗಳ ಹಿಂದೆ ತೀರ್ಕೊಂಡ್ರು. ಓಹ್, ಸಾರಿ. ಹ್ಮ್. ಹೇಳಿ, ಏನ್ ವಿಷಯ? ನನ್ನನ್ನು ನೋಡಕ್ ಬಂದಿದ್ದ ಕಾರಣ ಏನು? ಒಂದ್ ನಿಮಿಷ ಮೇಡಮ್.